ಈಗ ಒಂದು ತಾಲೂಕ್ ಆಫೀಸ್ ಹತ್ರ, ಒಂದು ಮುನ್ಸಿಪಾಲಿಟಿ ಆಫೀಸ್ ಹತ್ರ, ಒಂದು ಕೋರ್ಟ್ ಹತ್ರ, ಒಂದು ಜೆರಾಕ್ಸ್ ಅಂಗಡಿ ಇಟ್ಕೊಳ್ಳೋಣಪ್ಪ. ಒಳ್ಳೆ ವ್ಯಾಪಾರ ಅಂತ ಆಗುತ್ತೆ. ಆದ್ರೆ ಅಲ್ಲಿಗೆ ಬಾಡಿಗೆನೆ 7-8 ಸಾವಿರ ರೂಪಾಯಿ ಕಟ್ಬೇಕು ಮಳಿಗೆಗಳಿಗೆ. ಕಟ್ಟಕ್ ಆಗಲ್ಲಪ್ಪ. ಆದ್ರೂ ಜೆರಾಕ್ಸ್ ಅಂಗಡಿ ಇಟ್ಕೊಳ್ಳೇಬೇಕಪ್ಪ. ಹೆಂಗೆ ಆತರ ಯೋಚನೆ ಮಾಡಿದಾಗಲೇ ಒಂದು ಐಡಿಯಾ ಬಂದಿದೆ ಟಿಪ್ಪೂರು ಜನಕ್ಕೆ. ಅದು ಒಬ್ಬಿಬ್ರಲ್ಲ, ಆಲ್ಮೋಸ್ಟ್ ಹಿಂಗೆ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಕೆಲವ್ರು ಇರ್ತಾರೆ ಈ ಥರ ಕೆಲಸ ಮಾಡೋಕ್ಕೆ, ಇದೇ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು, ಈ ಜಾಗನೇ ಬೇಕು, ಆ ಅಂಗಡಿನೇ ಬೇಕು, ಅಂಗಡಿ ಈ ಥರ ಇರಬೇಕು, ಯಾವಾಗ ಸಿಕ್ಕಾಪಟ್ಟೆ ಕಂಡೀಷನ್ ಇರುತ್ತೆ ನೋಡಿ. ಇಲ್ಲಿ ಕೋರ್ಟ್ಗಳ ಹತ್ರ ಮಳಿಗೆಗಳಿಲ್ಲ ಅಂತ ಯಾರು ಜೆರಾಕ್ಸ್ ಅಂಗಡಿ ಆಗ್ತಾ ಇಲ್ಲ ನೋಡಿ. ಹೊಸ್ದಾಗಿ ಏನೋ ಯೋಚನೆ ಮಾಡಿದ್ದಾರೆ. ಟಿಪ್ಪೂರಲ್ಲಿ ನಾನು ನೋಡಿದ್ದು ಒಂದು ಓಮಿನಿಲಿ ಆಲ್ಮೋಸ್ಟ್ ಜೆರಾಕ್ಸ್ ಅಂಗಡಿಗೆ ಎಷ್ಟು ಐಟಮ್ಸ್ ಬೇಕೋ ಅಷ್ಟು ಐಟಮ್ಸ್ನ ಓಮಿನಿಲೇ ಎಲ್ಲ ಫಿಟ್ ಮಾಡ್ಕೊಂಡು ಇದೊಂಥರ ಈಸಿ ಆಗುತ್ತೆ. ಒಂದು 7,000-8,000 ರೂಪಾಯಿ ಬಾಡಿಗೆ ಅಂದ್ರೂ ಆ 7,000-8,000 ರೂಪಾಯಿ ತಿಂಗಳಿಗೆ ಉಳಿದ್ರೆ ಅವ್ರಿಗೆ ಎಷ್ಟೋ ಲಾಭ. ಅದನ್ನೇ ಕಾರಿಗೆ ಹಾಕಿರೋ ಒಂದ್ಸರಿ ಬಂಡವಾಳ ಆದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಒಂದು ಕಾರು ಓಮಿನಿ ಗಾಡಿ ತಗೊಂಬಿಟ್ರೆ ಲೈಫ್ ಲಾಂಗು ಫ್ರೀಯಾಗೆ ಬಾಡಿಗೆ ಇವ್ರಿಗೆ ಒಂದು 7,000-8,000 ರೂಪಾಯಿ ಉಳಿಯುತ್ತೆ. ಕೆಲವ್ರು ಇರ್ತಾರೆ ಗೊಣಗಾಡ್ತಾರೆ, ಅಯ್ಯೋ ಹಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಾ, ಮಾಡಬೇಕು ಅಂತ ಹೊರಟ್ರೆ ಹೆಂಗಾರು ಮಾಡ್ಬೋದು ಅಂತ. ಈ ಜಾಗ ನೋಡಿದ್ಮೇಲೆ ನನಗನ್ನಿಸ್ತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಡಿಫ್ರೆಂಟಾಗಿದೆ, ಏನು ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ. ತುಂಬ ಚೆನ್ನಾಗಿದೆ ನೋಡಿ ಅಲ್ವಾ. ಮಾಡಬೇಕು ಅಂತ ಹೊರಟ್ರೆ ಇವರೊಬ್ಬರು ಮಾತ್ರ ಚೇರ್ ಮೇಲೆ ಕುತ್ಕೊಂಡು ಬರೀತವ್ರೆ. ಇನ್ನೆಲ್ಲ ಓಮಿನಿಲೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಒಂಥರ ಐಡಿಯಾ ಅಲ್ವಾ. ಬಾಡಿಗೆ ಕಟ್ಟೋದು ತಪ್ಪುತ್ತೆ. ಈಗ ಒಂದು ಮಳಿಗೆಗೆ ಅಮ್ಮಮ್ಮ ಅಂದರೆ 4,000 ರೂಪಾಯಿ 5,000 ರೂಪಾಯಿ ಒಂದು ತಿಂಗಳಿಗೆ. ಸರ್ ಓಮಿನಿ ತಗೊಂಬಿಟ್ರೆ ಆರಾಮಾಗಿ ನಿಲ್ಸ್ಕೊಂಡ್ಬಿಟ್ಟು ಒಂದು ಮರದಡಿಲಿ ಆರಾಮಾಗಿ ಅವ್ರು ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಚೆನ್ನಾಗಿದೆ ಐಡಿಯಾ ಅಲ್ಲ.